ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಾವು ಫ್ಯಾಮಿಲಿ ಸಮೇತ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗಿದ್ದೀವಿ. ಯಾರೆಲ್ಲ ಬರ್ತಾರೆ ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವಾಗ ರೆಡಿ ಆಗಿದ್ದೀವಿ. ಇಲ್ಲಿ ಬುಜ್ಜಿ ಬೇಬಿ ಕೂಡ ರೆಡಿ ಆಗಿದ್ದಾರೆ. ಈ ಡ್ರೆಸ್ ನೋಡಿದ್ರಲ್ಲ, 6 ಮಂತ್ಸ್ ತೊಗೊಂಡು ಬಂದಿದ್ದು, ಆವಾಗಲೇ ಆಗ್ತಾ ಇಲ್ಲ ಇವಾಗ. ಸೊ ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ಹೋಗೋಣ ಬನ್ನಿ. ಇವಾಗ ಆನ್ ದ ವೇ ಹೋಗ್ತಾನೂ ಒಬ್ಬರನ್ನ ಪಿಕಪ್ ಮಾಡ್ಕೋಬೇಕು. ಅವ್ರನ್ನೂ ಪಿಕಪ್ ಮಾಡಿಕೊಂಡು ಎಲ್ಲ ಹೋಗೋಣ. ಹೇಗಿರುತ್ತೆ ಈ ಡೇ ಅಂತ ನಾವು ಕೂಡ ನೋಡೋಣ, ಎಂಜಾಯ್ ಮಾಡೋಣ. ರೆಡಿ ಆಗಿದ್ದೆಲ್ಲ ಆಯಿತು. ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಓಡ್ತಾ ಇದ್ದೀವಿ ನಾವು ಇಲ್ಲಿಂದ. ನಾನು, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು ಮತ್ತು ನನ್ನ ಮೈದ್ನೂ ಬರ್ತಾ ಇದ್ದಾರೆ. ನಮ್ಮ ಚಿರುಗೆ ನಮ್ಮ ಮೈದ್ನನ ಗಾಡಿಯಲ್ಲಿ ಹೋಗು ಅಂತ ಹೇಳಿದ್ರೆ ಅವನು ನಾವೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಅಂತ, ಇಲ್ಲ ನಾನು ಹೋಗಲ್ಲ, ನಾನು ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದ. ಅದಕ್ಕೆ ಅವರು, ನಾನು ನಿನಗೇನು ಆಟ ಸಾಮಾನು ಕೊಡ್ಸಲ್ಲ ಹೋಗು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು. ಅದಕ್ಕೆ ಅಳ್ತಾ ಇದ್ದ ಅವನು. ಸೊ ಇವಾಗ ಎಲ್ಲರೂ ಓಡ್ತಾ ಇದ್ವಿ. ನಾವು ಒಂದು ಬೈಕಲ್ಲಿ ಹೋಗ್ತೀವಿ, ಹಾಗೆ ನಮ್ಮ ಮೈದ್ನೂ ಇನ್ನೊಂದು ಅವ್ರ ಬೈಕಲ್ಲಿ ಬರ್ತಾರೆ. ಬುಜ್ಜಿ ಬೇಬಿ ಅಂತೂ ಫುಲ್ ರೆಡಿಯಾಗಿ ಹೋಗ್ಬಿಟ್ಟಿದ್ರು. ಚಿರುಗೆ ಗಾಡಿ ಓಡ್ಸೋಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ಅವನ ಬೈಕಲ್ಲಿ ಕುತ್ಕೊಳ್ಳೋದು, ಫ್ರಂಟಲ್ಲೇ ಕುತ್ಕೊಳ್ಳೋದು, ಬ್ಯಾಕಲ್ಲೆಲ್ಲ ಬರಲ್ಲ ಇವಾಗ. ನೋಡಿ ನಮ್ಮ ಮೈದ್ನನ ಜೊತೆ ಹೆಂಗೆ ಗಾಡಿ ಓಡಿಸ್ತಾ ಇದ್ದಾನೆ. ಫೈನಲಿ ಅರ್ಧ ದಾರಿಗೆ ಹೋದ್ಮೇಲೆ ನಾನು ಚಿಚ್ಚ ಜೊತೆನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಸೊ ಅವರೂ ಗಾಡಿ ಓಡ್ಸೋದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ. ಮಮ್ಮಿ ನೋಡು ಮಮ್ಮಿ, ನಾನು ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಹೇಳ್ತಾ. ಸೊ ಇವಾಗ ಫೈನಲಿ ನಾವು ನಮ್ಮ ಅಮ್ಮ ಮನೆ ಹತ್ರ ಬಂದ್ವಿ. ಪಪ್ಪಿ ಕೊಡೆ ನನಗೆ ಮುತ್ತು ಕೊಡೆ, ಮುತ್ತು ಕೊಡೆ. ಬುಜ್ಜಿ ಬೇಬಿ ಸ್ವಲ್ಪ ಹೊತ್ತು ನಮ್ಮ ಅಮ್ಮನ ಜೊತೆ ಎಲ್ಲ ಆಟ ಆಡಿದಾಯ್ತು. ಇವಾಗ ನನ್ನ ತಮ್ಮನ್ನ ಕರ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನನ್ನ ತಮ್ಮನ ಕರ್ಕೊಂಡು ಹೋಗೋಕ್ಕೆ ಇಲ್ಲಿಗೆ ಬಂದಿದ್ದು. ನಮ್ಮ ಮೈದ್ನನ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ನನ್ನ ತಮ್ಮ ಮತ್ತು ನನ್ನ ಮೈದ್ನ ಅವ್ರ ಗಾಡಿಯಲ್ಲಿ ಬರ್ತಾ ಇದ್ದಾರೆ. ನಮ್ಮ ಗಾಡಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಬಿಕಾಸ್ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ನಮ್ಮ ಗಾಡಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಮ್ಮನಿಗೆ ಬಾಯ್ ಹೇಳ್ಬಿಟ್ಟು, ಇದು ಕನಕಪುರ ರೋಡ್ ಹತ್ರ ಒಂದು ಟೋಲ್ ಇರುತ್ತೆ, ಅಲ್ಲಿ ಟೋಲ್ ಕಟ್ಟಬೇಕು. ಕಟ್ಬಿಟ್ಟು ಬಂದ್ವಿ. ಫೈನಲಿ ನಮ್ಮ ಡೆಸ್ಟಿನಿ ರೀಚ್ ಆದ್ವಿ. ಎಸ್, ಇವತ್ತು ನಾವು ಫ್ಯಾಮಿಲಿ ಸಮೇತ ಬಂದಿರೋದು ವೈಲ್ಡ್ ವ್ಯಾಲಿ ಅಡ್ವೆಂಚರಸ್ ಟ್ರೀಟ್ ರೆಸಾರ್ಟ್ಗೆ. ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಏನೋ ಒಂಥರ ಎಕ್ಸೈಟ್ಮೆಂಟು, ತುಂಬ ಚೆನ್ನಾಗಿದೆ. ಎಂಟ್ರೆನ್ಸೇ ನೋಡಿ ಈ ಥರ ಇತ್ತು. ಫುಲ್ ಹಾರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಗ್ರೀನರಿ ಸಕ್ಕತ್ತಾಗಿತ್ತು. ಎಂಟ್ರಿನೇ ಈ ಥರ ಇತ್ತು. ಫುಲ್ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ 2 ದಿನ ರಜಾ ಹಾಕ್ಬಿಟ್ಟು ಬಂದಿದ್ದೀವಿ. ನಾನು ಯಾವಾಗಲೂ ಮನೇಲೇ ಇರ್ತೀನಿ, ಬಟ್ ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋಗೋಣ. ಫಸ್ಟು ನಾವು ಒಬ್ಬರೇ ಹೋಗಿದ್ವಿ, ಅಂದರೆ ನಾವಿಬ್ಬರೇ ಹೋಗಿದ್ವಿ. ಈ ಸಲ ಫ್ಯಾಮಿಲಿ ಹೋದರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಬಂದ್ವಿ. ಆ್ಯಂಡ್ ಹಸ್ಬೆಂಡಲ್ಲಿ ರಿಸೆಪ್ಷನಲ್ಲಿ ಹೋಗಿ ಮುಂಚೆನೇ ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಲ್ಲ, ಬುಕ್ ಮಾಡಿದಾದ್ಮೇಲೆ ಅವರು ಎಲ್ಲ ರಿಸೆಪ್ಷನ್ದಲ್ಲಿ ಏನೇನು ಕೆಲಸ ಇದೆ ಮುಗಿಸ್ಕೊಂಡು ರೂಮ್ ಎಲ್ಲ ಕೀ ಎಲ್ಲ ಕೊಟ್ಟರು. ರೂಮ್ ಎಲ್ಲ ನೋಡ್ಕೊಂಡು ಇವಾಗ ನಾವು 1:30ಗೆ ಚೆಕ್ ಇನ್ ಆಗಕ್ಕೆ ಹೇಳಿದ್ರು. ಸೊ ಅಷ್ಟರಲ್ಲಿ ಲಂಚ್ ಕೂಡ ರೆಡಿ ಇತ್ತು. ಇವಾಗ ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಸೂಪು ಅಲ್ಲೂ ಅಷ್ಟೇ, ವೆಜ್ಜು ನಾನ್ ವೆಜ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ನಾನಂತೂ ನಂಗೆ ಏನೇನು ಬೇಕೋ ಎಲ್ಲ ಹಾಕೊಂಡು ನೋಡಿ ತಟ್ಟೆ ಫುಲ್ಲಾಗಿ ಹೋಗ್ಬಿಟ್ಟಿದೆ. ನಾನು ಆಲ್ಮೋಸ್ಟ್ ಜಾಸ್ತಿ ವೆಜ್ಜೇ ಹಾಕ್ಕೊಂಡಿದ್ದೆ, ನನಗೆ ವೆಜಿಟೇಬಲ್ಸ್ ಜಾಸ್ತಿ ಇಷ್ಟ. ಹಾಗಾಗಿ ಸೊ ಎಲ್ಲರೂ ಚೆನ್ನಾಗೆ ಊಟ ಮಾಡಿ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ ನಾವು. ಹಾಯ್ ಫ್ರೆಂಡ್ಸ್, ನಾವು ರೆಸಾರ್ಟಿಗೆ ಬಂದೀವಿ. ಆ ರೂಮ್ ಹೆಂಗಿದೆ ನೋಡೋಣ ಬನ್ನಿ. ಒಬ್ಬ ಸೂಪರ್ ಆಗಿದೆ ನೋಡಿ. ಇದೆ ಮಂಚ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ನೋಡಿ. ರೂಮ್ ಎಲ್ಲ ಸಕ್ಕತ್ತಾಗಿದೆ, ಎಲ್ಲ ವುಡ್ಡಲ್ಲಿ ಮಾಡಿರೋದು, ಎಲ್ಲ ಸಕ್ಕತ್ತಾಗಿದೆ. ವಾಶ್ರೂಮು ಇದು ಚೆನ್ನಾಗಿದೆ, ಬಿಸಿನೀರು ಎಲ್ಲ ಬರುತ್ತೆ, ಚೆನ್ನಾಗಿದೆ. ಎಲ್ಲ ಸ್ಮೂತ್ ಆಗಿದೆ, ಚೆನ್ನಾಗಿದೆ, ಎಲ್ಲ ಮಲ್ಕೊಳಕ್ಕೆಲ್ಲ ಫ್ಯಾಮಿಲಿ ಎಲ್ಲ ಬರ್ಬೋದು. ಎಲ್ಲ ಬನ್ನಿ. ನಾವು ಫಸ್ಟ್ ಟೈಮ್ ಬಂದಿರೋದು, ಅದಕ್ಕೆ ನಮಗೆ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಬನ್ನಿ ನೋಡೋಣ, ಇನ್ನೂ ಬೇಜಾನಿದೆ. ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ದಾಯ್ತು. ಇವಾಗೆಲ್ಲ ಫೋಟೋ ಶೂಟ್ ಮಾಡ್ಕೊಂಡವ್ರೆ ನೋಡ್ರಿ. ಇವನೊಬ್ಬ, ಇವ್ನು ನನ್ನ ತಮ್ಮ, ಅವ್ರು ನಮ್ಮ ಮೈದ್ನ. ಬ್ಯಾಕ್ ಸೈಡ್ ಹೋಗು, ಫುಲ್ ಬ್ಯಾಕ್ ಸೈಡ್ ಹೋಗು. ಸೊ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಗೇಮ್ಸ್ ಆಡಕ್ಕೆ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಐರೋಪ್ ಗೇಮ್ ಆಡ್ತಾ ಇದ್ದೀರಿ. ಬನ್ನಿ ನೋಡೋಣ. ಫಸ್ಟ್ ಟೈಮು ಭಯ ಆಗ್ತಾ ಇದೆ ತುಂಬ.
ಆಲ್ಮೋಸ್ಟ್ ಎಲ್ಲ ರೋಪ್ ಗೇಮುನು ನನ್ನ ತಮ್ಮ ಮತ್ತು ನನ್ನ ಮೈದನೇ ಆಡಿದ್ರು. ನಾನಂತೂ ಹೋಗಿಲ್ಲ. ನನಗೆ ಬೇಡ ಅಂತ ಅನ್ನಿಸ್ತು. ಹೈಟ್ ಅಲ್ವಾ, ಮತ್ತು ಇವಾಗ ಆಪ್ರೇಷನ್ ಆಗಿದೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ಹಸ್ಬೆಂಡು ಹೋಗಿಲ್ಲ. ನಾವು ಮಕ್ಕಳು ನೋಡ್ಕೊತಾ ಇದ್ವಿ. ಆ್ಯಂಡ್ ನನ್ನ ತಮ್ಮಂಗೆ ಈ ರೋಪ್ ಮೇಲೆ ನಡಿಬೇಕಾದ್ರೆ ಸ್ನೇಹನ ಪ್ರೀತಿನ ದರ್ಶನ್ ಸರ್ ಮೂವಿ ಇದೆಯಲ್ಲ, ಅದ್ರಲ್ಲಿ ಒಂದು ಸೀನ್ ಬರುತ್ತಲ್ಲ, ಅದು ಆದಿ ಸರ್ ಹೋಗಿ ಪೈಪ್ ಇಟ್ಕೊಂಡಿರೋದು ಅದು ನೆನಪಾಗ್ತಿತ್ತಂತೆ. ಅವನು ಅದನ್ನು ಹೇಳ್ತಾ ಇದ್ರೆ ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಓ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಮಾತ್ರ ಫುಲ್ ಎಂಜಾಯ್ ಮಾಡ್ತಾ ಇದೀರಿ. ನಾವಂತೂ ನೋಡಿ ಇದೆಲ್ಲ ಮಾರೇಗಿದೆ, ಫ್ಯಾಮಿಲಿ ಸಮೇತ ಬಂದೆಲ್ಲ ಆಟ ಆಡ್ಬೋದು. ನನ್ನ ಮೈದ್ನ ಮತ್ತು ನನ್ನ ತಮ್ಮ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಬಿಕಾಸ್ ಅವರು ಫಸ್ಟ್ ಟೈಮ್ ರೆಸಾರ್ಟಿಗೆ ಬಂದಿರೋದು. ಈ ಥರ ಗೇಮ್ಸ್ ಎಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾನು ಆಡೋದಕ್ಕಿಂತ ಜಾಸ್ತಿ ಅವರು ಎಂಜಾಯ್ ಮಾಡ್ತಾ ಇರೋದು ನೋಡಿದ್ರೇ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಇಬ್ಬರು ಕಿತ್ತಾಡ್ಕೊಂಡು, ಅಂದರೆ ನೀನು ಅಲ್ಲಾಡಿಸ್ತಾ ಇದೀಯ ಮಾಮ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕೊನೆಗೂ ಒಂದು ಗೇಮು ಕಂಪ್ಲೀಟ್ ಮಾಡಿದ್ರಿ. ತುಂಬ ಭಯ ಆಗಿತ್ತು ಅಲ್ಲೆಲ್ಲ, ಇವಾಗ ಆರಾಮಾಗಿ ಆಯಿತು. ಹಂಗೂ ಬಂದ್ರಿ ಇಲ್ಲಿಗೆ. ಇವೆಲ್ಲ ಹಾಕೋದೆಲ್ಲ ಮಾಡಬೇಕು. ನಮ್ಮ ಅಕ್ಕ ವಿಡಿಯೋಗ್ರಾಫರ್ ಸರಿ ಇಲ್ಲ, ಫುಲ್ ರೆಡಿ ಆಗಿ ಇದೆಲ್ಲ ಮಾಡಿದ್ರಲ್ಲ. ಇವಾಗ ನಮ್ಮ ಮಾಮೂರಿಗೆ ಕೇಳೋಣ ಹೆಂಗಿದೆ ಅಂತ. ಮಾಮ್ ಏನು ಅನ್ನಿಸ್ತಾ ಇದೆ? ಹೋಗ್ತಾ ಇದ್ದೀರಿ ಮೇಲ್ಕೆ, ಮಾತಾಡ ಭಯ ಥರ ಆಗ್ತಾ ಇದೆ. ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಇದು. ಟ್ರೈ ಮಾಡೋಣ, ನೋಡೋಣ, ನೋಟು ರಿವ್ಯೂ ಹೇಳ್ತೀವಿ. ಓಕೆ ಓಕೆ. ನಮ್ಮ ಅಕ್ಕ ನಮ್ಮ ಮಾಮವರಿಗೆಲ್ಲ ತುಂಬ ಕಷ್ಟ ಬರೋಕ್ಕೆ, ಅದಕ್ಕೆ ನಮ್ಮ ಮಾಮ ಒಂಚೂರು ಸಣ್ಣದವರಲ್ಲ, ಒಂಚೂರು ಇದು, ಅದಕ್ಕೆ ನಾವೇ ಹೋಗ್ತಾ ಇದೀವಿ. ನೋಡೋಣ, ನಮ್ಮ ಅಕ್ಕನೂ ಬರ್ತಾರೆ ಇವಾಗ, ನೋಡೋಣ. ಇಲ್ಲಿ ಜಿಪ್ಲೈನ್ ಸ್ವಲ್ಪ ಉದ್ದ ಇದೆ. ಧೈರ್ಯ ಮಾಡಿ ಹೇಗೋ ಇವಾಗ 3 ಜನನು ರೆಡಿ ಆಗ್ತಾ ಇದ್ದೀವಿ ಜಿಪ್ಲೈನ್ ಆಡೋಣ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಅಕ್ಕ ಕೇಳೋಣ ಬರ್ರಿ, ಹೆಂಗೆ ಅನ್ನಿಸ್ತಾ ಇದೆ? ಇವಾಗ ಹೋಗ್ತಾ ಇದ್ದೀವಿ, ಅವ್ರು ಏನು ಅನ್ನಿಸ್ತಾ ಇದೆ ಅಂತ. ಅಕ್ಕ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇವಾಗ? ನಾನು ಆಲ್ರೆಡಿ ಒಂದ್ಸಲಿ ಹೋಗಿದ್ದೀನಿ, ಬಟ್ ಇವಾಗ ಹೇಗಿರುತ್ತೋ ಗೊತ್ತಿಲ್ಲ. ಇದು ತುಂಬ ಉದ್ದ ಇದೆ, ನೋಡ್ಬೇಕು, ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಓಕೆ ಹೋಗೋಣ ಬನ್ನಿ ಎಲ್ಲ. ಇವಾಗ ನಮ್ಮ ಮಾಮ ಫಸ್ಟ್ ಹೋಗ್ತಾವ್ರೆ, ನೋಡೋದೇನು ಮಾಡೋದು. ಅವ್ರ ಎಕ್ಸ್ಪೆರಿಮೆಂಟ್ ಅಲ್ಲ ಅವರೇ ತುಂಬ. ನೋಡೋಣ, ನಮ್ಮ ಅಕ್ಕ ವೆಯ್ಟಿಂಗು, ನಾನು ವೆಯ್ಟಿಂಗು. ಅಣ್ಣ ರೆಡಿ ಆಗೋದ್ರು, ಆಗ್ತಾವ್ರೆ. ನಮ್ಮ ಮಾಮಂತೂ ಫುಲ್ ರೆಡಿ. ಅಲ್ಲಿ ಇದ್ದಾರೆ, ತುಂಬ ದೂರ, ಏನಾಗುತ್ತೆ ನಾವಂತೂ ಫಸ್ಟ್ ಟೈಮು, ನಮಗಂತೂ ಫುಲ್ಲು ಭಯ. ನೋಡೋಣ ನಮ್ಮ ಮಾಮ ಹೆಂಗೆ ಹೋಗ್ತಾರೆ ಏನು ಎತ್ತ ಅಂತ. ಮಾಮ ಹೋದ್ರು ಅಯ್ಯೋ ಯಬ್ಬಾಡಿ. ಹಾಂ ಬಾಯ್. ಫುಲ್ಲು ಜಾಲಿ. ನಾವಂತೂ ಫಸ್ಟ್ ಟೈಮ್ ಹೋಗ್ತಾರ, ನನಗಂತೂ ಫುಲ್ ಎಕ್ಸೈಟ್ಮೆಂಟ್. ನೋಡಿ ಹೆಂಗಿದೆ, ಬಂದೇ ಬಿಟ್ಟಿನೇನು ಏನು. ಏನ್ ಮಾಮ್? ಅಯ್ಯಪ್ಪಾಡಿ. ಇವಾಗ ನಮ್ಮ ಅಕ್ಕ ಬರ್ತಾವ್ರೆ. ಅವಳಂತೂ ಫುಲ್ಲು ಭಯ ಫಸ್ಟೇ ಅವಳಿಗೆ. ಹೇಗೆ ಬರ್ತಾಳ ನನಗಂತೂ ಗೊತ್ತಿಲ್ಲ. ನೋಡಿ ಬರ್ತಾ ಇದ್ದಾನೆ, ಅಲ್ಲೊಂದು ಬ್ರೇಕ್ ಹೊಡಿತದೆ, ಫುಲ್ಲು ಗಂಗಾಫ್ರಿ. ನಮ್ಮಕ್ಕ ಅಂತೂ ಫುಲ್ ಭಯ ಬಿದ್ದೋಗ್ಬಿಟ್ಟಿದೆ ನನಗೆ. ಆದ್ರೂ ಫುಲ್ ಭಯ, ತಲೆ ಹೊಡ್ಕೊಂಡು. ಸೊ ಇವಾಗ ಕೂಪನ್ ಇಸ್ಕೊಂಡು ಬಂದಿದ್ದೀವಿ. ಅಂದರೆ ಎಕ್ಸ್ಟ್ರಾ ಒಂದು 4-5 ಗೇಮ್ಸ್ ಇದೆ, ಅದಕ್ಕೆ ನಾವು ಪೇಡ್ ಅಂದರೆ ಅಮೌಂಟ್ ಕಟ್ಬಿಟ್ಟು ಗೇಮ್ ಆಡಬೇಕು. ಸೊ ನಾವು 4 ಜನ ಬಂದಿದ್ದೀವಿ, 4 ಗೇಮ್ಸ್ಗೆ 4 ಟಿಕೆಟ್ ಕೊಟ್ಟಿದ್ದಾರೆ. ಇವಾಗ ಹೋಗಿ ಬನ್ನಿ ಆಡೋಣ. ಕಮ್ 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 ಕಮ್. ಇವಾಗ ನನ್ನ ತಮ್ಮ ಬಿಲ್ಲು ಬಣ್ಣ ಹೊಡಿತಾನೆ. ಹಾಂ
ಜೋರಾಗಿ ಹೇಳಿ. ಏ ಸೂಪರ್, ಪರವಾಗಿಲ್ಲ. ಅಂದ್ರೆ ಸರ್ಕಲ್ ಒಳಗ್ ಬೀಳ್ಬೇಕು. 10 ಕೊಡಿಸದ 10 ರೂಪಾಯಿ. ನಾನು 100 ರೂಪಾಯಿ ಕೊಡ್ತೀನಿ ಚಿದ. ಇವಾಗ ನಮ್ಮ ಮೈದ್ನ ಹಾ ಎಷ್ಟು ಕೊಡಿತೀರಾ ಫಸ್ಟ್ ಹೇಳ್ಬೇಕು. ಅದ್ ಬೀಟ್ ಮಾಡಕ್ ಯಾರು ಆಗಲ್ಲ ಅಂತ ಇದ್ಯಾ? ಎಷ್ಟು? ಹಾ ಏ ಸರ್ಕಲ್ ಒಳಗಡೆ ಹೋಗಿಲ್ಲ ಶಶಿ. ಅಂಗಡಿತವ್ರೆ ಬುಜ್ಜಿಮಾ ಬುಜ್ಜಿಮಾ ಏಯ್ ಅವನ್ಗೇನೋ ಖುಷಿ, ಅಲ್ಲೆಲ್ಲ ಆ ಕಡೆ ಹೋಯ್ತು. ಶಶಿ 10 ಟಾರ್ಗೆಟ್, 8 ಅವ್ನ್ 8 ಹೊಡೆದಿದ್ದಾನೆ. ಅಟ್ಲೀಸ್ಟ್ ನೀವು 9 ಆದ್ರೂ ಹೊಡಿಬೇಕು. ಎಲ್ಲಿ ಬಿಡ್ರಿ, ಅಯ್ಯೋ ಎಲ್ಲ ಹೊರಗಡೆನೆ ಹೋಗ್ತೈತೆ. ಎಲ್ಲ ಸರ್ಕಲ್ ಬಿಟ್ಟು ಹೊರಗಡೆನೆ ಹೋಗ್ತಿದಾವೆ. ಲಾಸ್ಟ್ ಶಶಿ ಅಟ್ಲೀಸ್ಟ್ 9. ಅಟ್ಲೀಸ್ಟ್ ಒಂದಾದ್ರೂ ಹೊಡಿಯಾರಿ, ಒಂದಕ್ಕೆ. ಯೋ ಸೂಪರ್ ಅಪ್ಪ. ಎಷ್ಟು? 7-6 ಹೊಡೆದಿದ್ಯಾ. ನನ್ನ ತಮ್ಮ 8 ಕೊಡ್ದವ್, ನೀನ್ ಅಟ್ಲೀಸ್ಟ್ 9ಗಾದ್ರೂ ಟಾರ್ಗೆಟ್ ಮಾಡ್ಬೇಕು. 10 ಬೇಡಪ್ಪ, ಎಲ್ಲ ಗಲೀಜ್ ಮಾಡ್ಕೊಂತಾನೆ. ಯೋ ಅಷ್ಟೇ ಬಿಡು. ಮೇಲೆ ಎತ್ಕೊಂಬೇಕಲ್ಲ ಹಿಂಗೆ. ಬುಜ್ಜಿ ಅಯ್ಯೋ ಬೇಗ, ನೀನು ಟಾರ್ಗೆಟ್ ಮಾಡಕ್ಕೆ ಅರ್ಧ ಗಂಟೆ ಮಾಡ್ತೀಯಲ್ಲ ರೀ. ನಮ್ಮ ಅಚ್ಚ ಹೊಡಿತಾವ ನೋಡ್ರಿ. 10. ಇವಾಗ ನಾನು ಹೊಡೆಯೋಣ ಅಂತ ಟ್ರೈ ಮಾಡ್ಕೊಂಡೆ, ಬಟ್ ನನ್ಗೆ ಅದನ್ನ ಇಟ್ಕೊಳ್ಳೋಕ್ಕೆ ಬರ್ತಾ ಇದ್ದಿದ್ದಿಲ್ಲ. ನನ್ನ ತಮ್ಮ ಬಂದ ಆಮೇಲೆ ಹೆಲ್ಪ್ ಮಾಡ್ತಾ ಇದ್ದ, ಇದು ಈಗ ಇಟ್ಕೋಬೇಕು ಆಗ ಇಟ್ಕೋಬೇಕು ಅಂತ. ನಮ್ಮ ಹಸ್ಬೆಂಡ್ ಎಲ್ಲರಿಗೂ ಹೇಳ್ತಿದ್ದಲ್ಲ, ಇವಾಗ ನೀನು ನೋಡಿ ನೋಡೋಣ ಅಂತ ಹೇಳಿದ್ರು. ನಂದು ಅದು ಟಚ್ ಕೂಡ ಆಗಿಲ್ಲ. ಸೊ ಹೇಗೋ ಟ್ರೈ ಮಾಡಿ ಸುಮ್ಮನೆ ಆಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆಡಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನಾವಂತೂ ಎಲ್ಲರೂ. ನಮಗಿಂತ ಜಾಸ್ತಿ ನನ್ನ ಮೈದ್ನ ನನ್ನ ತಮ್ಮ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಹಾ ಸ್ಟಾರ್ಟ್. ಉಯ್ ಒಂದೋಗೆ 2 ಇತ್ತಾ ಕೊಡ ಇವಾಗ ನನ್ನ ತಮ್ಮ ಸ್ಟಾರ್ಟ್ ಮಾಡೋಣ. ನೋಡಿಯಾ ಎಲ್ಲಿ ಒಂದಿಲ್ಲ, ಹಾಂ ಇಲ್ಲ, ಒಂದು. ಏ ಸೂಪರ್, ಇಲ್ಲ ಬಿಡು ಅಷ್ಟೇ. ಅದು ಬಾಟ್ಲು ಅದನ್ನ ಹೊಡೆದ ಇಲ್ಲ ಅಷ್ಟೇ. ಏ ಏ ಏ ಇವಾಗ ನಮ್ಮ ಯಜಮಾನ್ರು ಹೋಗ್ತವ್ರೆ. ಇವಾಗಿರೋದು ಹಬ್ಬ ಮಾರಿ ಹಬ್ಬ ರೀ. ಜೀಮ್ ಟಪಾಕು ಡುಮ್ ಡುಮ್. ಏ ಏನಿಲ್ಲ, ಆರಾಮಾಗಿದ್ದಾರೆ. ಏ ಸೂಪರ್ ಹಂಗಾರೆ. ನಾನ್ ಬರಲ್ಲಪ್ಪ. ಅಲ್ಲೋಡಲ್ ಮಕ ನೋಡು, ಮಕ ನೋಡು ನಿಂದು ಹೆಂಗೈತೆ. ಏ ಅಲ್ಲೇ ಇದ್ಬಿಡು. ಎಲ್ಲ ಗೇಮ್ಸು ಕವರ್ ಆದಮೇಲೆ ನೆಕ್ಸ್ಟ್ ಬೋಟಿಂಗ್ ಇತ್ತು. ಚಿಕ್ಕದಾಗೆ ಒಂದು ಹಳ್ಳ ಥರ ಇತ್ತು, ಅಲ್ಲಿ ಬೋಟಿಂಗ್ ಇದ್ದಿದ್ದು. ನಾವೇ ಈ ಥರ ತಳ್ಕೊಂಡು ಬರಬೇಕಾಗಿತ್ತು. ನನ್ನ ತಮ್ಮನ ಜೊತೆ ಫಸ್ಟು ನನ್ನ ಮಗ ಹೋಗ್ತೀನಿ ಅಂತ ಹೇಳ್ದ. ಆಮೇಲೆ ನೋಡಿದ್ರೆ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ ಅಂತ ಹೇಳ್ಬಿಟ್ಟು ಅವರಿಬ್ಬರೇ ಹೋದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಫುಲ್ ಸರ್ಕಲ್ ಹೊಡ್ಕೊಂಡು ಬಂದರು. ಫುಲ್ ಎಕ್ಸ್ಪೀರಿಯನ್ಸ್ ಇರೋ ಥರ ಬೋಟಿಂಗ್ ಎಲ್ಲ ಮಾಡಿಕೊಂಡು ಫೈನಲಾಗೆ ಬಂದು ಲ್ಯಾಂಡಿಂಗ್ ಮಾಡಿದ್ರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು, ನೋಡಿ ಖುಷಿ ಆಯಿತು. ನೆಕ್ಸ್ಟ್ ನಾವು ಕೂಡ ಹೋಗ್ಬೇಕಾಗಿತ್ತು. ನಾವು ರೆಡಿ ಆಗ್ತಾ ಇರೋ ಟೈಮಲ್ಲಿ ನನ್ನ ಮಗ ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ದ. ಸರಿ 3 ಜನನೂ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಕೂರಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ
ದೂರ ಹೋಗ್ತಿದ್ದಂಗೆನೆ ಬೋಟ್ ಅಲ್ಲಾಡಕ್ ಸ್ಟಾರ್ಟ್ ಆಗೋಯ್ತು. ನನ್ಗಂತೂ ಭಯ ಹತ್ಕೊಂಡ್ಬಿಡ್ತು. ನಾವಂತೂ ಫುಲ್ಲು ಹೋಗೇ ಇಲ್ಲ, ಅರ್ಧ ದಾರಿಗೆ ವಾಪಸ್ ಓಡ್ ಬಂದ್ಬಿಟ್ವಿ. ನಾನಂತೂ ಅದ್ರಲ್ಲಿ ಬೇರೆ ನನ್ ಮಗ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಇಲ್ಲ ಮಮ್ಮಿ ಭಯ ಆಗ್ತಿದೆ, ಬೇಡ ಹೋಗೋಣ, ವಾಪಸ್ ಹೋಗೋಣ, ವಾಪಸ್ ಹೋಗೋಣ, ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು, ಸರಿ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ರಿಟರ್ನ್ ಬಂದು ನೆಕ್ಸ್ಟ್ ಅವರು ಪೂಲಲ್ಲೆಲ್ಲ ಆಟ ಆಡಕ್ಕೆ ಹೋದ್ರು. ನನ್ನ ತಮ್ಮ ನನ್ನ ಮೈದ್ನ ಆಟ ಆಡ್ತಾ ಇದ್ರು. ನಾನಂತೂ ಈ ಸಲ ಇಳ್ದೇ ಇಲ್ಲ, ಬಿಕಾಸ್ ಬುಜ್ಜಿ ಬೇಬಿಗೆ ಮತ್ತೆ ಕೋಲ್ಡ್ ಆದ್ರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಹಾಗಾಗಿ ನಾನು ಔಟ್ ಸೈಡೇ ಇದ್ದೆ. ಕೋಲ್ಡ್ ಆದರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅವನಿಗೆ. ಒಂದ್ಸಲಿ ಕೋಲ್ಡ್ ಆದರೆ ಹೋಗೋದೇ ಇಲ್ಲ. ಹಾಗಾಗಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಇದ್ಬಿಟ್ವಿ ನಾವು. ಪೂಲಲ್ಲಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ರು, ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಕೂತಿದ್ವಿ. ಆಮೇಲೆ ಅಣ್ಣ ತಮ್ಮ ಇಬ್ಬರೂ ಸೇರ್ಕೊಂಡು ಫೋಟೋಶೂಟ್ ಎಲ್ಲ ನಡೆಸ್ತಾ ಇದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ನೋಡ್ಕೊಂಡು ನಿಂತಿದ್ವಿ. ಆ್ಯಂಡ್ ಬುಜ್ಜಿ ಬೇಬಿಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನಂತೂ ನನ್ನ ತಳ್ಳಿ ನೀರಲ್ಲಿ ಹೋಗೋಕ್ಕೆ ಆಸೆ, ಬಟ್ ನಾನೇ ಬಿಟ್ಟಿಲ್ಲ. ಆ್ಯಂಡ್ ಚಿರುಗೆ ನಾವು ಹೋಗೋ ಅಂತ ಹೇಳಿದ್ರು ಅವ್ನು ಹೋಗೋಕ್ಕೆ ರೆಡಿ ಇಲ್ಲ. ನಾನು ಹೋಗಲ್ಲ, ನನಗೆ ಭಯ ಆಗತ್ತೆ ಅಂತೇಳಿ ಹಠನೇ ಮಾಡ್ತಾ ಇದ್ದ. ಅವರಿಬ್ಬರು ಎತ್ಕೊಂಡು ಆಟ ಆಡ್ಸಿದ್ರು, ಅವ್ನು ರೆಡಿನೇ ಇಲ್ಲ ಹೋಗೋಕ್ಕೆ. ಆದ್ರೂ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಸೈಡಲ್ಲಿ ಕುತ್ಕೊಂಡ್ಬಿಟ್ಟ ಒಂದು ಮೂಲೆಯಲ್ಲಿ. ಅವನಿಗಿಂತ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು ಅಲ್ಲಿ. ಬಟ್ ಅವನಂತೂ ರೆಡಿನೇ ಇಲ್ಲ. ಇಲ್ಲ ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಸೈಡಲ್ಲಿ ಕುತ್ಕೊಂಡು ಇದ್ದ. ಆಮೇಲೆ ರೈನ್ ಡ್ಯಾನ್ಸ್ ಕೂಡ ಸ್ಟಾರ್ಟ್ ಆಯಿತು. ಅಟ್ಲೀಸ್ಟ್ ಅಲ್ಗಾದ್ರೂ ಹೋಗೋ ಅಂದರೆ ಅಲ್ಲೂ ಅಳ್ತಾ ಇದ್ದ. ಆಮೇಲೆ ಅವರಿಬ್ಬರು ಫೋರ್ಸಾಗಿ ಎತ್ಕೊಂಡು ಹೋದ್ಮೇಲೆ ಖುಷಿಯಾಗೋದ ಅವನಿಗೆ. ಆಮೇಲೆ ಅವ್ರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ. ಬಟ್ ಅದು ವಾಟರ್ ತುಂಬ ಕೋಲ್ಡ್ ಆಗಿತ್ತು. ಹಾಗಾಗಿ ಅವನು ಸ್ವಲ್ಪ ಹೊತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಎಲ್ಲ ಮಾಡಿದ್ಮೇಲೆ ಮತ್ತೆ ರೂಮ್ಗೆಲ್ಲ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು 5:30 6 ಓ ಕ್ಲಾಕಿಗೆ ಸ್ನ್ಯಾಕ್ಸ್ ಕೊಡ್ತಾಯಿದ್ರು. ಕಾಫಿ, ಟೀ ಮತ್ತು ಅದ್ರ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ರು. ಹೋಗಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಿಕಾಸ್ ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ರಲ್ಲ, ಎಲ್ಲರಿಗೂ ಚಳಿ ಎತ್ಕೊಂಡ್ಬಿಟ್ಟಿತ್ತು. ಸ್ನ್ಯಾಕ್ಸಿಗೆ ಆನಿಯನ್ ಪಕೋಡ ಮತ್ತು ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ ಎಲ್ಲ ಕೊಟ್ಟಿದ್ರು. ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ನಾವಿವಾಗ ಪಾರ್ಕಿಗೆ ಬಂದಿದ್ದೀವಿ. ಬುಜ್ಜಿ ಬೇಬಿನ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ ಸಪ್ರೇಟಾಗಿ ಕಿಡ್ಸ್ ಪ್ಲೇ ಏರಿಯಾ ಇತ್ತು, ಅಲ್ಲಿ ಬಂದಿದ್ವಿ. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಜೋಕಾಲಿಯಲ್ಲೆಲ್ಲ ಆಟ ಆಡಿಸ್ಕೊಂಡು ಇವಾಗ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಲ್ಲ, ಹಾಗಾಗಿ ರೆಸ್ಟ್ ಮಾಡಬೇಕು. ಅಲ್ಲೇ ನಿಮಗೆ ಕೆಫೆ ಎಲ್ಲ ಇರುತ್ತೆ. ಎಕ್ಸ್ಟ್ರಾ ಈ ಥರ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಎಲ್ಲ ಕುತ್ಕೊಂಡು ತುಂಬ ದಿನ ಆದಮೇಲೆ ಎಲ್ಲರೂ ಒಟ್ಟಿಗೆ ಸಿಗ್ತಾ ಇರೋದಲ್ಲ. ಆ್ಯಂಡ್ ಸಪ್ರೇಟಾಗಿ 2 ರೂಮ್ ಬುಕ್ ಮಾಡಿದ್ವಿ. ನಮಗೊಂದು ರೂಮು, ನನ್ನ ಮೈದ್ನ ಮತ್ತು ನನ್ನ ತಮ್ಮಂಗೊಂದು ರೂಮು. ಬಟ್ ನೈಟ್ ಆಗಿತ್ತಲ್ಲ, ಹಾಗಾಗಿ ಎಲ್ಲರೂ ಒಂದೇ ರೂಮಲ್ಲಿ ಕುತ್ಕೊಂಡು, ಬುಜ್ಜಿ ಬೇಬಿ ಕೂಡ ಮಲ್ಕೊಂಡಿದ್ರು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ರು ಅವ್ರ ಪಾಡಿಗೆ ಅವರು. ಆಮೇಲೆ ನಾವು ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಕತೆ ಎಲ್ಲ ಹೊಡಿತಾ ಇರ್ತೀವಿ. ಎಲ್ಲ ಮಾತಾಡಿದ ಆದಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹೊರಗಡೆ ಬಂದ್ವಿ. ನೈಟ್ ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿತ್ತು ಏನೋ ಒಂಥರ. ಆ್ಯಂಡ್ ಚಿರುನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ಅವನಿಗಂತೂ ಕ್ಯಾಪ್ ಹಾಕೋದೇನು ಹೇಳ್ತೀರಾ, ಮತ್ತು ಗ್ಲಾಸ್ ಎಲ್ಲ ಹಾಕ್ಸ್ಬಿಟ್ಟು ಹಿಂಗೆ ನಡಿ, ಹಂಗೆ ನಡಿ, ಕಾಲು ಹಂಗಿಟ್ಕೊ, ಹಿಂಗಿಟ್ಕೊ ಅಂತೆಲ್ಲ ಹೇಳ್ಬಿಟ್ಟು ಇಬ್ಬರು ಚೆನ್ನಾಗೆ ಟ್ರೈನಿಂಗ್ ಎಲ್ಲ ಕೊಡ್ತಾಯಿದ್ರು. ಅವನು ಕೂಡ ಹಂಗೆ ನಿಂತ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದ. ಅವ್ನು ನಮಗಿಂತ ಜಾಸ್ತಿ ಪೋಸಸ್ಗಳು ಕೊಡ್ತಾ ಇದ್ದ. ಹಾಗೆ ಎಲ್ಲ ಫೋಟೋಶೂಟ್ ಎಲ್ಲ ನಡೆಸ್ತಾ ಇದ್ರು. ಮತ್ತು ಒಂದು 8 ಓ ಕ್ಲಾಕಿಗೆ ಫೈರ್ ಕ್ಯಾಂಪ್ ಕೂಡ ಇದೆ ಅಂತ ಹೇಳಿದ್ರು. ಸರಿ, ಅಷ್ಟರಲ್ಲಿ ಇಲ್ಲೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಷ್ಟರಲ್ಲಿ ಫೈರ್ ಕ್ಯಾಂಪ್ ಕೂಡ ಸ್ಟಾರ್ಟ್ ಆಯಿತು. ಹೋಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಬಿಕಾಸ್ ಸಿಕ್ಕಾಪಟ್ಟೆ ಚಳಿ ಇತ್ತು. ತುಂಬ ಮರ ಗಿಡ ಎಲ್ಲ ಇರುತ್ತಲ್ಲ, ಹಾಗಾಗಿ. ಆ್ಯಂಡ್ ತುಂಬ ಜನ ಕೂಡ ಬಂದಿದ್ದರು. ಅವ್ರ ಪಾಡಿಗೆ ಅವರಿದ್ರು, ನಮ್ಮ ಪಾಡಿಗೆ ನಾವಿಲ್ಲಿ ಆಟ ಆಡ್ಕೊಂಡು ಕೂತಿದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಫೈರ್ ಕ್ಯಾಂಪಲ್ಲಿ ಕುತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಡ್ಯಾನ್ಸು ಎಲ್ಲ ಆಡ್ತಾ ಇದ್ವಿ ನಾವು. ಅಂದರೆ ಸಾಂಗ್ ಕೂಡ ಹಾಕಿದ್ರು. ಬಟ್ ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು. ಆ ಕ್ಯಾಪ್ಚರ್ ಮಾಡೋಕ್ಕೆ ಯಾರೂ ಇದ್ದಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೂ ಕೂಡ ಮಾತಾಡ್ಕೊಂಡು ಕೂತಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಎಲ್ಲ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಈ ವೆದರ್‌ಗೆ ಫೈರ್ ಕ್ಯಾಂಪ್ ಅಂತೂ ಸೂಪರಾಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಇವಾಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ. ಡಿನ್ನರಲ್ಲಿ ಆಪ್ಷನ್ ಇತ್ತು ವೆಜ್ಜು, ನಾನ್ ವೆಜ್ಜು ಅಂತ. ಎಲ್ಲರೂ ನಾನ್ ವೆಜ್ ಬೇಕು ಅಂದಿದ್ದಕ್ಕೆ ನಾನ್ ವೆಜ್ಜಲ್ಲಿ ಚಿಕನ್ ಕಬಾಬು ಮತ್ತು ಸಲಾಡು, ಅದಕ್ಕೆ ರೋಟಿ, ಚಿಕನ್ ಗ್ರೇವಿ, ಎಗ್ ರೈಸು, ಅನ್ನ, ರಸಮ್ ಎಲ್ಲ ಕೊಟ್ಟಿದ್ದರು. ಫುಡ್ಡು ಅಷ್ಟೇ ತುಂಬ ಡೆಕೋರೇಟಿವ್ ಆಗೇ ಇತ್ತು. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ಚೆನ್ನಾಗಿ ಊಟ ಎಲ್ಲ ಮಾಡಿಕೊಂಡು ಇವಾಗ ಬುಜ್ಜಿ ಬೇಬಿಗೂ ಸೆರೆಲಾಕ್ ಎಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ವಿ ನಾನು. ಅವ್ರ ಹತ್ರನೇ ಕೇಳಿ ಚೆನ್ನಾಗಿ ಕುದಿಯೋ ಬಿಸಿನೀರನ್ನ ತೊಗೊಂಡೋಗಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಅವ್ರ ಫುಡ್ ಕೂಡ ರೆಡಿ ಆಯಿತು. ಇವಾಗ ಅವ್ರಿಗೂ ಊಟ ಎಲ್ಲ ಮಾಡಿಸ್ಬಿಟ್ಟು ನಾವಿವಾಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಷ್ಟೇ. ಮತ್ತೆ ಮಾರ್ನಿಂಗ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ನೀವು ಬೆಳಗ್ಗೆ 6 ಎದ್ರೆ ಇಲ್ಲಿ ಟ್ರೆಕ್ಕಿಂಗ್ ಕೂಡ ಕರ್ಕೊಂಡು ಹೋಗ್ತಾರೆ. ಬಟ್ ನಾವು ಮಕ್ಕಳೆಲ್ಲ ಇದ್ರಲ್ಲ ಹಾಗಾಗಿ ಹೋಗಿಲ್ಲ. ಸೊ ಬೆಳಗ್ಗೆನೇ ಎದ್ದು ಇಲ್ಲಿ ಬ್ರಷ್ ಮಾಡಿ ರೆಡಿ ಆಗ್ತಾ ಇದ್ದೀವಿ. ಬ್ರಷು ಪೇಸ್ಟ್ ಎಲ್ಲ ಆಲ್ಮೋಸ್ಟ್ ಅವರೇ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಸಪ್ರೇಟ್ ಕಿಟ್ ಆಗಿ ಕೊಟ್ಬಿಡ್ತಾರೆ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ಗೆ ನಿಮಗೆ ತುಂಬ ವೆರೈಟಿ ಫುಡ್ ಎಲ್ಲ ಇತ್ತು. ಬಟ್ ವೆಜಿಟೇರಿಯನ್ಸ್ ಎಲ್ಲಾನು ನಿಮಗೆ ದೋಸೆ, ಇಡ್ಲಿ, ಉದ್ದಿನ ವಡ, ಅದಕ್ಕೆ ಸಾಂಬಾರು, ಸಾಗು, ಚಟ್ನಿ, ನೆಕ್ಸ್ಟ್ ಪೊಂಗಲ್ಲು, ಸ್ವೀಟಿಗೋಸ್ಕರ ಕೇಸರಿ ಬಾತ್ ಮಾಡಿದ್ರು ಆ್ಯಂಡ್ ಉಪ್ಪಿಟ್ಟು. ಅದ್ರ ಜೊತೆಗೆ ನಿಮಗೆ ಫ್ರೂಟ್ಸ್ ಎಲ್ಲ ಇಟ್ಟಿರ್ತಾರೆ. ನನಗೆ ಫೇವ್ರೇಟ್ ವಾಟರ್ ಮೆಲನ್, ಸೊ ಹಾಗಾಗಿ ಇವತ್ತು ವಾಟರ್ ಮೆಲನೇ ಇಟ್ಟಿದ್ರು. ಅದ್ರ ಜೊತೆಗೆ ಬ್ರೆಡ್ಡು, ಜಾಮು, ಬಾಯ್ಲ್ಡ್ ಎಗ್ ಎಲ್ಲ ಇಟ್ಟಿದ್ರು ಆ್ಯಂಡ್ ಕಾಫಿ ಟೂ ಕೂಡ ಪ್ರೊವೈಡ್ ಮಾಡಿದ್ರು. ನೀವು ಮಾರ್ನಿಂಗ್ ಬೇಗ ಬಂದಿಲ್ಲ ಅಂದರೆ ಇವಾಗ ಕೂಡ ಆರಾಮಾಗಿ ಕುಡಿಬೋದಾಗಿತ್ತು. ಸೊ ನನಗೆ ಆಲ್ಮೋಸ್ಟ್ ಇಡ್ಲಿ ದೋಸೆನೇ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಅದನ್ನೇ ತೊಗೊಂಡು ಬಂದು ಸ್ವಲ್ಪ ಫ್ರೂಟ್ಸ್ ಜಾಸ್ತಿ ತೊಗೊಂಡು ಬಂದು ಕುತ್ಕೊಂಡು ಇವಾಗೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇನ್ನೇನು ಇಲ್ಲ, ಚೆಕ್ಔಟ್ ಮಾಡಬೇಕು ಅಷ್ಟೇ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಸ್ಕೂಲಿಂದೆಲ್ಲ ಆಲ್ಮೋಸ್ಟ್ ಒಂದು 6 to 9 to 10 ಬಸ್ಗಳು ಬಂದ್ಬಿಡ್ತು. ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ರೆಸಾರ್ಟಿಗೆ ಬಂದ್ಬಿಟ್ಟಿದ್ದಾರೆ. ನನಗಂತೂ ನೋಡಿ ಶಾಕೇ ಆಯಿತು. ಬಿಕಾಸ್ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೂರಿಗೆ ಕರ್ಕೊಂಡು ಹೋದ್ರೇ ದೊಡ್ಡ ವಿಷಯ, ಅಂಥದ್ರಲ್ಲಿ ಇವಾಗ ಮಕ್ಕಳನ್ನ ರೆಸಾರ್ಟಿಗೆಲ್ಲ ಕರ್ಕೊಂಡು ಬರಂಗಾದ್ರು ಅಂತ ಅನ್ಕೊತಾ ಇದ್ವಿ. ಸೊ ಇವಾಗ ನಾವು ರೂಮ್ ಎಲ್ಲ ಚೆಕ್ಔಟ್ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಮನೆಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೈನಲಿ ಇವಾಗ ಆಲ್ಮೋಸ್ಟ್ 10 ಆಗಿದೆ. ಚೆಕ್ಔಟ್ ಮಾಡಿಬಿಟ್ಟು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ನಮ್ಮ ಚಿರುಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗೋಯ್ತು, ವಾಮಿಟಿಂಗ್ ಆಗೋಯ್ತು. ಅವನಿಗೆ ಮೇ ಬಿ ಊಟ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಕೊತೀನಿ. ಸೊ ಅದೊಂದು ಬೇಜಾರಷ್ಟೇ. ಸ್ವಲ್ಪ ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ. ಇವಾಗ ಇನ್ನೇನು ಹೊರಡ್ತೀವಿ ಮನೆಗೆ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.